ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸಿಕ್ಸ್ ಸೆಷನ್. ದಿಸ್ ಸಿಕ್ಸ್ ಸೆಷನ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಅಬೌಟ್ ಕೋರ್ಸ್ ಅಗ್ರಿಗೇಟ್. ಮೊದಲೇ ನಿಮ್ಗೆ ಹೇಳಿದ್ದೆ ನಾನು ಕೋರ್ಸ್ ಅಗ್ರಿಗೇಟು ಮತ್ತು ಫೈನ್ ಅಗ್ರಿಗೇಟನ್ನು ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂತೇಳಿ. ಕೋರ್ಸ್ ಅಗ್ರಿಗೇಟ್ ಅಂದರೆ ಇಫ್ ದ ಅಗ್ರಿಗೇಟ್ ಸೈಜ್ ಈಸ್ ಮೋರ್ ದೆನ್ 4.75 ಆ್ಯಂಡ್ ಲೆಸ್ ದೆನ್ 80 mm ದೆನ್ ದಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಕೋರ್ಸ್ ಅಗ್ರಿಗೇಟ್. ಫೈನ್ ಅಗ್ರಿಗೇಟ್ ಅಂದರೆ if the aggregate size is less than 4.75 mm and more than 150 micron then that can be classified as fine aggregate. So basic margin ಬಂದಾಗ 4.75 is very important. 4.75 ಕಡಿಮೆ ಬಂದರೆ ಫೈನ್ ಅಗ್ರಿಗೇಟು, 4.75 ಜಾಸ್ತಿ ಆದರೆ ಕೋರ್ಸ್ ಅಗ್ರಿಗೇಟ್. So today we'll speak about different properties of coarse aggregate and these are important. Why? Because this is going to influence on ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್ ಮೇಲೆ ಪ್ರಭಾವ ಬೀರ್ತದೆ ಇದ್ರದ್ದು ಪ್ರಾಪರ್ಟಿಗಳು. ನಾವು ಅದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಯಾವ ಅಗ್ರಿಗೇಟು, ಯಾವ ಥರ ಅಗ್ರಿಗೇಟನ್ನು ನಾನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ನಾನು ಹೇಳಬೇಕಾದ್ರೆ ಫಸ್ಟ್ ಒನ್ ಈಸ್ ವಿ ಸ್ಪೀಕ್ ಅಬೌಟ್ ಸೈಜ್ ಆಫ್ ಅಗ್ರಿಗೇಟ್ ಆ್ಯಂಡ್ ಶೇಪ್ ಆಫ್ ಅಗ್ರಿಗೇಟ್ ಆ್ಯಂಡ್ ವಿ ಸ್ಪೀಕ್ ಅಬೌಟ್ ಸ್ಪೆಸಿಫಿಕ್ ಗ್ರಾವಿಟಿ and we speak about bulk density of aggregate, crushing value, texture of aggregates, color of aggregates, and sometimes we speak about elongation index and then flakiness index. So there are many parameters we can evolve by using different standard tests. So we'll see one by one. Importance of size. Why have to study about size of aggregates? So here basically we won't measure the size of aggregates by using scale or tape by the mean of any equipments. So normally we use a sieve to measure the size of aggregates. If you use higher size of aggregates, it decreases the cement content, it decreases water cement ratio and it affects on shrinkage. So if you want to decide which type of aggregate or which size of aggregate to use in a structural element, then it depends on its size. Size means thickness of the section. For example, if you are casting 6-inch slab, then we cannot use 40 mm downsize aggregate, we have to use 20 mm downsize aggregate. ಸೊ ಇಲ್ಲಿ ನೀವು ಯಾವ ಸೈಜನ್ನು ಯೂಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಬೇಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಥಿಕ್ನೆಸ್ ಆಫ್ ದ ಸೆಕ್ಷನ್. ಥಿಕ್ನೆಸ್ ಆಫ್ ದ ಸೆಕ್ಷನ್ ಅಂದರೆ ಸಪೋಸ್ ಇಫ್ ಆರ್ ಕ್ಯಾಸ್ಟಿಂಗ್ ಸ್ಲ್ಯಾಬ್ ಕ್ಯಾಸ್ಟ್ ಮಾಡ್ತಾಯಿದ್ರೆ ಅದು 6 ಇಂಚು ಸ್ಲ್ಯಾಬ್ ಅಂತಂದರೆ 40 mm ಅಗ್ರಿಗೇಟ್ನ ಯೂಸ್ ಮಾಡೋಕ್ಕಾಗಲ್ಲ, 20 mm ಯೂಸ್ ಮಾಡ್ಬೋದು. ಅಥವಾ ನೀವು ಕಾಲಮ್ ಇರ್ತದೆ, ಕಾಲಮ್ ಸೈಜು ನಾರ್ಮಲಿ ಏನು ಮಾಡ್ತೀವಿ, ಸ್ಟ್ರಕ್ಚರಲ್ ಎಲಿಮೆಂಟ್ಸಿಗೆ ಎಲ್ಲ ಬಂದಾಗ 20 mm ಡೌನ್ ಸೈಜನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಮೆಮರೈಸ್ ದೀಸ್ ಥಿಂಗ್ಸ್. ನಾಲೆಡ್ಜ್ ಇರಬೇಕು ನಿಮಗೆ ಇರೋದು. ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಅಂದರೆ ನೀವು ಕಾಲಮ್ ಇರ್ಬೋದು, ಫುಟಿಂಗ್ ಇರ್ಬೋದು, ಬೀಮ್ ಇರ್ಬೋದು, ಸ್ಟೇರ್ ಕೇಸ್ ಇರ್ಬೋದು, ಛಜ್ಜ ಇರ್ಬೋದು, ಬಾಲ್ಕನಿ ಇರ್ಬೋದು, ಏನು ಬೇಕಾದ್ರೂ ಇರಲಿ. ಸ್ಟ್ರಕ್ಚರಲ್ ಎಲಿಮೆಂಟ್ಸಿಗೆ ಬಂದಾಗ ವಿ ಯೂಸ್ 20 mm ಡೌನ್ ಸೈಜ್ ಅಗ್ರಿಗೇಟ್. ಅದೇ ನೀವು ರೋಡ್ ವರ್ಕ್ಸಿಗೆ ಬಂದಾಗ ವಿ ಯೂಸ್ 40 mm ಡೌನ್ ಸೈಜ್ ಅಗ್ರಿಗೇಟ್. ಸಮ್ಟೈಮ್ ವಿ ಯೂಸ್ ಲಿಟಲ್ ಮೋರ್, ಬಟ್ 40 mm ಡೌನ್ ಸೈಜ್ ಅಗ್ರಿಗೇಟನ್ನು ಯೂಸ್ ಮಾಡ್ತೀವಿ. ಸ್ಟ್ರಕ್ಚರಲ್ ಎಲಿಮೆಂಟ್ಸಲ್ಲಿ ಕೆಳಗಡೆ PCC ಅಂತ ಬರ್ತದೆ, ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಬರ್ತದೆ. ಬೇಸ್ಮೆಂಟ್ ಕೆಳಗಡೆ ಒಂದು PCC ಬರ್ತದೆ. ಆ PCCಗೆ ಏನು ಮಾಡ್ತೀವಿ ಅಂದರೆ 40 mm ಡೌನ್ ಸೈಜ್ ಅಗ್ರಿಗೇಟ್ ಯೂಸ್ ಮಾಡ್ತೀವಿ. ಸೊ ಈ ಥರ ಅಂದರೆ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗ್ತದೆ, ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸ್ಪೇಸಿಂಗ್ ಆಫ್ ರೀಇನ್ಫೋರ್ಸ್ಮೆಂಟ್. ಸ್ಪೇಸಿಂಗ್ ಆಫ್ ರೀಇನ್ಫೋರ್ಸ್ಮೆಂಟ್ ಜಾಸ್ತಿ ಇದ್ದರೆ ಯು ಕ್ಯಾನ್ ಯೂಸ್ higher size of aggregate or bigger size of aggregate. If spacing is less, then we have to use a lesser size of aggregate. ಸೊ ಯಾಕೆ ಅಂದರೆ ಇಂಪಾರ್ಟೆಂಟ್ ಇದು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗ್ತದೆ. ಸ್ವಲ್ಪ ಕಾಲಮ್ ಹಾಕ್ತಾಯಿದ್ದೀರಿ, ಕಾಲಮ್ ಕ್ಯಾಸ್ಟ್ ಮಾಡ್ತಾಯಿದ್ದೀರಿ, ಕಾಂಕ್ರೀಟ್ ಹಾಕ್ತಾಯಿದ್ದೀರಿ ಅಂದಾಗ ಕಾಲಮ್ಗೆ ರಾಡ್ ಹಾಕಿರ್ತೀವಿ. ರಾಡ್ ಮಧ್ಯೆ ಸ್ಪೇಸಿಂಗ್ ಬಂದಿರ್ತದೆ, ಒಂದು ರಾಡ್ ಪಕ್ಕ ಜಾಗ ಇರ್ತದೆ. ಆ ಜಾಗ ಇರ್ತದಲ್ಲ, ಜಾಗ ಚಿಕ್ಕದಿತ್ತಂದರೆ 20 mm ಡೌನ್ ಸೈಜ್ ಯೂಸ್ ಮಾಡಿದಿರಿ, ಸ್ಪೇಸಿಂಗ್ 20ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅಗ್ರಿಗೇಟು ಅದನ್ನು ಪಾಸಾಗಿ ಆ ಕಡೆ ಹೋಗಲ್ಲ. ಅಂದ್ರೆ ಏನಾಗ್ತದೆ, ನೀವು ಶೇಪ್ ಅಂದರೆ ಏನು ಇದು ಶಟ್ರಿಂಗ್ ಏನು ಕೊಟ್ಟಿರ್ತೀರಿ ಅಥವಾ ಫಾರ್ಮ್ ವರ್ಕ್ ಏನು ಹಾಕಿರ್ತೀರಿ, ನೀವು ಒಂದು ಸತಿ ಅದು ಗಟ್ಟಿ ಆದಮೇಲೆ 24 ಗಂಟೆ ಆದಮೇಲೆ ತೆಗೆದಾಗ ಅಗ್ರಿಗೇಟ್ ಪಾಸ್ ಆಗಲಿಲ್ಲ ಅಂದರೆ ತೆಗೆದ ತಕ್ಷಣ ಏನಾಗ್ತದೆ, ನಿಮಗೆ ಕಾಂಕ್ರೀಟು ಸರಳು ಒಳಗಡೆ ಇರ್ತದೆ, ಸರಳಿಂದ ಆಚೆ ಬಂದಿರೋದಿಲ್ಲ. ಅಂದರೆ ಏನಾಯ್ತದು,
ಈ ಕೊರದ ಥರ ಕಾಣ್ತಾ ಇರ್ತದೆ, ಅದಕ್ಕೆ ಹನಿಕೋಂಬಿಂಗ್ ಅಂತ ಕರಿತೀವಿ. ಸೊ ಈ ಥರ ಇದ್ದಾಗ ಏನಾಯಿತು, ಶೇಪ್ ಕರೆಕ್ಟ್ ಆಗಲ್ಲ, ಸ್ಟ್ರೆಂತ್ ರಿಡ್ಯೂಸ್ ಆಗ್ತದೆ. ಸೊ ದೇರ್ ಫಾರ್ ಆಲ್ವೇಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸ್ಪೇಸಿಂಗ್ ಆಫ್ ರಿಇನ್ಫೋರ್ಸ್ಮೆಂಟ್. ಅದು ಏನು ಎಷ್ಟಿರ್ತದೆ ಅಂತ ನೋಡಬೇಕು, ಅದ್ರ ಮೇಲೆ ನೀವು ಸೈಜ್ ಆಫ್ ಅಗ್ರಿಗೇಟ್ನ ಡಿಸೈಡ್ ಮಾಡಬೇಕಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ, ವಿ ಡಿಸೈಡ್ 20 mm ಡೈನ್ ಸೈಜ್ ಯೂಸ್ ಮಾಡಬೇಕಾ ಅಥವಾ 12 mm ಡೈನ್ ಸೈಜ್ ಯೂಸ್ ಮಾಡಬೇಕಾ. ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಪೇಸಿಂಗ್ ಆಫ್ ರಿಇನ್ಫೋರ್ಸ್ಮೆಂಟ್. ಕ್ಲಿಯರ್ ಕವರ್ ಜಾಸ್ತಿ ಇತ್ತಂದರೆ ಜಾಸ್ತಿ ಸೈಜ್ ಯೂಸ್ ಮಾಡ್ಬೋದು. ಕ್ಲಿಯರ್ ಕವರ್ ಕಡಿಮೆ ಇತ್ತಂದರೆ ವಿ ಯೂಸ್ ಲೆಸರ್ ಸೈಜ್ ಆಫ್ ಅಗ್ರಿಗೇಟ್. ಜಾಸ್ತಿ ಸೈಜ್ ಅಗ್ರಿಗೇಟ್ ಯೂಸ್ ಮಾಡಿದ್ರೆ ಮಿಕ್ಸಿಂಗು ಮಾಡೋದಕ್ಕೆ ಕಷ್ಟ, ಹ್ಯಾಂಡ್ಲಿಂಗು ಕಷ್ಟ, ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಈಸ್ ಆಲ್ಸೋ ಡಿಫಿಕಲ್ಟ್. ಇಫ್ ಯೂಸ್ ಲೆಸರ್ ಸೈಜ್ ಆಫ್ ಅಗ್ರಿಗೇಟ್ಸ್ ದೆನ್ ಮಿಕ್ಸಿಂಗ್, ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಈಸ್ ವೆರಿ ಈಸಿ. ಸೊ ಎಲ್ಲ ಸಿಂಪಲ್ಲು. ಸೊ ಇದು ಈ ಥರ ಇನ್ಫ್ಲೂಯೆನ್ಸ್ ಆಗ್ತದೆ ಅಂತ. ಶೇಪ್ ಆಫ್ ಅಗ್ರಿಗೇಟ್ಸ್ ಬಂದಾಗ ಸಿಂಪಲಾಗಿ ಹೇಳ್ತೀನಿ ನಾನು, ನೀವು ಅದನ್ನು ಓದಬೇಕು. ಆಮೇಲೆ ಪಿ ಪಿ ಟಿ ಕಳಿಸಿದ ಮೇಲೆ ದೇರ್ ಆರ್ ಡಿಫ್ರೆಂಟ್ ಶೇಪ್ಸ್ ಅವೈಲೇಬಲ್, ವಿ ವಾಂಟ್ ಕನ್ವರ್ಟ್. ಸೊ ಇದೇನಾಗಿರುತ್ತೆ, ಕನ್ವರ್ಟ್ ಅಂದರೆ ನಾರ್ಮಲಿ ಏನು ಮಾಡ್ತೀವಿ ನಾವು, ಕ್ವಾರೀಸ್ ಅಂತ ಕರಿತೀವಿ. ಕಲ್ಲು ಪುಡಿ ಪುಡಿ ಮಾಡಿ ಅದನ್ನು ಅಗ್ರಿಗೇಟ್ ಆಗಿ ಕನ್ವರ್ಟ್ ಮಾಡಿ ಜಾಗ ಇರ್ತದೆ, ಅದಕ್ಕೆ ಕ್ವಾರಿ ಅಂತ ಕರಿತೀವಿ. ಸೊ ಅದು ಕನ್ವರ್ಟ್ ಮಾಡಬೇಕಾದ್ರೆ ಹಿಂಗೆ ಕನ್ವರ್ಟ್ ಮಾಡ್ಬೇಕು, ಹಂಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ಬೇಕಿದ್ರೆ ಆಗುತ್ತೆ. ಸಮ್ ಟೈಮ್ ವಿ ಗೆಟ್ ಇರ್ರೆಗ್ಯುಲರ್ ಶೇಪ್ ಲೈಕ್ ದಿಸ್, ಸಮ್ ಟೈಮ್ ವಿ ಗೆಟ್ ಆ್ಯಂಗ್ಯುಲರ್ ಟೈಪ್ ಲೈಕ್ ದಿಸ್, ಸಮ್ ಟೈಮ್ ವಿ ಗೆಟ್ ಫ್ಲೇಕಿ ಟೈಪ್, ಎಲಾಂಗೇಟೆಡ್ ಟೈಪ್. ಸೊ ಇಟ್ ಡಿಪೆಂಡ್ಸ್. ಬಟ್ ಈ ಥರ ಅಗ್ರಿಗೇಟನ್ನು ನಾವು ಮಾಡೋದಿಲ್ಲ. ಇದು ರಿವರ್ ಬಾಡೀಸಲ್ಲಿ ಸಿಗ್ತದೆ ಅಥವಾ ಮೂವಿಂಗ್ ವಾಟರ್ ಬಾಡೀಸಲ್ಲಿ ಇರ್ಬೋದು. ಇಟ್ ಮೇ ಬಿ ಸ್ಟ್ರೀಮ್. ಸೊ ತೊರೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಆ ತೊರೆಗಳಂದರೆ ಸ್ಮಾಲ್ ಸ್ಟ್ರೀಮ್ಸ್ ಇರ್ತದೆ, ರಿವರು ದೊಡ್ಡದಾಗಿ ಹರಿತಾ ಇರ್ತದೆ. ಅಂಥ ಕಡೆಯಲ್ಲಿ ನೀರು ಹರಿತಾ ಇರ್ತಕ್ಕಂಥ ಜಾಗದಲ್ಲಿ ಇದು ಸಿಗೋ ಚಾನ್ಸಸ್ಸು ಇರ್ತದೆ. ಸೊ ಈಗ ನಾನು ಇದ್ರಲ್ಲಿ ಹೇಳ್ಬೇಕಂದ್ರೆ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ನೀವು. ಇದು ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತದೆ ಶೇಪ್ ಆಫ್ ಅಗ್ರಿಗೇಟ್ ಅಂದರೆ, ವರ್ಕಬಿಲಿಟಿ ಜಾಸ್ತಿ ಆಗಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕು, ರೌಂಡೆಡ್ ಟೈಪ್ ಆಫ್ ಅಗ್ರಿಗೇಟ್ಸನ್ನು ಯೂಸ್ ಮಾಡಬೇಕು. ಬಟ್ ಸೊ ಇದು ಅಗ್ರಿಗೇಟ್ ಯೂಸ್ ಮಾಡಿದ್ರೆ ನಿಮಗೆ ಗ್ರೇಡಿಂಗ್ ಆಫ್ ಅಗ್ರಿಗೇಟ್ಸ್ ಅಂತ ಹೇಳಿದೆ ನಾನು, ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ. ಏನು ಪ್ರಾಬ್ಲಮ್ ಆಗ್ತದೆ, ಈ ರೌಂಡ್ ಅಗ್ರಿಗೇಟ್ ಇದ್ದಂದರೆ ಒಂದಕ್ಕೊಂದು ಇಂಟರ್ಲಾಕ್ ಆಗೋದಿಲ್ಲ, ಸ್ಪೇಸ್ ಉಳಿತದೆ. ಆ ಸ್ಪೇಸ್ ಮಧ್ಯ ವಾಯ್ಡ್ ರೇಷಿಯೋ ಅಂತ ಕರಿತೀವಿ ನಾವು. ವಾಯ್ಡ್ಸ್ ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆಗಬಾರ್ದು. ಆದರೆ ಏನಾಗ್ತದೆ ಅಂದರೆ ಕಾಂಕ್ರೀಟಲ್ಲಿ ಸ್ಟ್ರೆಂತು ಕಡಿಮೆ ಆಗ್ತದೆ. ಸೊ ದೇರ್ ಫಾರ್ ವಿ ಕ್ಯಾನಾಟ್ ಯೂಸ್ ದಿಸ್ ಇನ್ ಕಾಂಕ್ರೀಟ್. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆರ್ಕಿಟೆಕ್ಚರಲ್ ಪರ್ಪಸ್. ಡಿಸೈನ್ ಮಾಡಬೇಕಾದ್ರೆ ಅಥವಾ ಅದನ್ನು ಆಸ್ಥೆಟಿಕ್ ವ್ಯೂನ ಜಾಸ್ತಿ ಮಾಡಬೇಕಾದಾಗ ಮಾತ್ರ ರೌಂಡ್ ಅಗ್ರಿಗೇಟ್ನ ಯೂಸ್ ಮಾಡ್ತೀವಿ. ಅದರ್ವೈಸ್ ದಿಸ್ ಕೆನಾಟ್ ಬಿ ಯೂಸ್ಡ್ ಇನ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್. ಇರ್ರೆಗ್ಯುಲರ್ ಅಗ್ರಿಗೇಟ್ಸನ್ನು ನಾವು ನಾರ್ಮಲಿ ಪ್ರಿಫರ್ ಮಾಡೋದಿಲ್ಲ. So we use angular aggregates. Why? Because wide ratio is very less, unit weight is increased, and if you use in concrete it increases concrete strength, but workability ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಆ್ಯಂಗ್ಯುಲರ್ ಇರೋದ್ರಿಂದ ಮೂವ್ ಮಾಡಬೇಕಾದ್ರೆ ಈಸಿಯಾಗಿ ರೋಲ್ ಆಗೋದಿಲ್ಲ. ಅದೇ ನೀವು ರೌಂಡ್ ಅಗ್ರಿಗೇಟ್ ಯೂಸ್ ಮಾಡಿದ್ರೆ ರೋಲ್ ಆಗ್ತದೆ, ಬಟ್ ವರ್ಕಬಿಲಿಟಿನೇ ನೋಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಸ್ಟ್ರೆಂತನ್ನು ನೋಡಬೇಕಾದ್ರೆ ಸ್ಟ್ರೆಂತ್ ಇಂಪಾರ್ಟೆಂಟು. ಸೊ ದೇರ್ ಫಾರ್ ವಿ ಯೂಸ್ ಆ್ಯಂಗ್ಯುಲರ್ ಟೈಪ್ ಆಫ್ ಅಗ್ರಿಗೇಟ್ಸ್. ಇನ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಎನಿ ಆಫ್ ದೀಸ್ ಟೈಪ್ ಆಫ್ ಅಗ್ರಿಗೇಟ್ಸ್ ಅಂದರೆ ಫ್ಲೇಕಿ ಆ್ಯಂಡ್ ಎಲಾಂಗೇಟೆಡ್ ಟೈಪ್ ಆಫ್ ಅಗ್ರಿಗೇಟ್ಸು ಇರ್ತದೆ. ಅದನ್ನು ನಾವು ಸ್ಟ್ರಕ್ಚರಲ್ ಎಲಿಮೆಂಟ್ಸಲ್ಲಿ ಯೂಸ್ ಮಾಡಲ್ಲ. ರೋಡ್ ಕಾಂಕ್ರೀಟಿಂಗ್ ಇರ್ತದೆ, ರೋಡ್ಸಲ್ಲಿ ಯೂಸ್ ಮಾಡ್ಬೋದು. ಬಟ್ ಇದರಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇಟ್ ಈಸ್ ಲಿಮಿಟೆಡ್ ಟು 30 ಆ್ಯಂಡ್ 40% ಫಾರ್ ಎಲಾಂಗೇಷನ್ ಇಂಡೆಕ್ಸ್ ಬಂದಾಗ ಅದನ್ನು ನಾವು ಹೇಳ್ತೀವಿ, ನಾವು 30%ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಈ ಅಗ್ರಿಗೇಟ್ಸನ್ನು ಅಂತ. ಸೊ ದೀಸ್ ವಾಟ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಗ್ರಿಗೇಟ್ಸ್ based on shape. If you speak about texture, ಸೊ ಸಿಂಪಲ್ಲಾಗಿ ನಿಮ್ಗೆ ಹೇಳೋದು ನಾನು, ಟೆಕ್ಸ್ಚರು ಹೇಳ್ಬೇಕಂದ್ರೆ ಅದನ್ನು ಟೆಕ್ಸ್ಚರ್ ಮೇ ಬಿ ಗ್ಲಾಸಿ ಆರ್ ಸ್ಮೂತ್ ಆರ್ ಗ್ರ್ಯಾನ್ಯುಲರ್ ಟೈಪ್. ಗ್ರ್ಯಾನ್ಯುಲರ್ ಇತ್ತಂದರೆ ನಾರ್ಮಲಿ ಇಟ್ ವಿಲ್ ಬಿ ರಫ್ ಅಪಿಯರೆನ್ಸ್ ಇರ್ತದೆ. ಕ್ರಿಸ್ಟಲೈನ್ ಟೈಪ್, ಹನಿಕೋಮ್ಡ್ ಆರ್ ಪೋರ್ಸ್. ಸೊ ಇಷ್ಟು ಟೆಕ್ಸ್ಚರ್ ನೋಡೋರಿ, ಇಷ್ಟು ಟೆಕ್ಸ್ಚರಲ್ಲಿ ನಮಗೆ ಬೇಕಾಗಿರೋದು ಯಾವುದು ಅಂದರೆ ಗ್ರ್ಯಾನ್ಯುಲರ್ ಟೈಪ್ ಇರಬೇಕು. ಸೊ ಈ ಗ್ಲಾಸಿನೂ ಬೇಕಾಗಿಲ್ಲ, ಸ್ಮೂತ್ ಬೇಕಾಗಿಲ್ಲ, ಹನಿಕೋಮ್ಡ್ ಆರ್ ಪೋರ್ಸ್ ಇರಬಾರ್ದು. ಸೊ ಇತ್ತಂದರೆ ಏನಾಗ್ತದೆ, ಪೋರಸ್ ಇತ್ತಂದರೆ ವಾಟರ್ನ ಜಾಸ್ತಿ ಅಬ್ಸರ್ವ್ ಮಾಡ್ತದೆ, ಸ್ಟ್ರೆಂತ್ ಭಾಳ ಕಡಿಮೆ ಇರುತ್ತೆ. ಕ್ರಷಿಂಗ್ ವ್ಯಾಲ್ಯೂ ಅಂತ ಕರಿತೀನಿ ನಾನು, ಕ್ರಷಿಂಗ್ ಸ್ಟ್ರೆಂತ್ ಅಂತ ಕರಿತೀನಿ. ಇಟ್ ಈಸ್ ವೆರಿ ಲೆಸ್. ಸೊ ವಿ ಕ್ಯಾನಾಟ್ ಯೂಸ್ ದೀಸ್ ಟೈಪ್ ಆಫ್ ಅಗ್ರಿಗೇಟ್ಸ್. ಗ್ಲಾಸಿಯರ್ ಸ್ಮೂತಿ ಇತ್ತಂದರೆ ಅದ್ರ ಮಧ್ಯೆ ಫ್ರಿಕ್ಷನ್ ಇರೋದಿಲ್ಲ. ಒಂದು ಅಗ್ರಿಗೇಟ್ ಮಧ್ಯೆ ಫ್ರಿಕ್ಷನ್ ಇರಬೇಕು. ನೀವು ಕಾಂಕ್ರೀಟನ್ನು ಅಥವಾ ಸಿಮೆಂಟನ್ನು ಹಾಕಿ ವಾಟರ್ನ ಆ್ಯಡ್ ಮಾಡಿದಾಗ, ಫೈನ್ ಅಗ್ರಿಗೇಟ್ ಆ್ಯಡ್ ಮಾಡಿದಾಗ, ಮಿಕ್ಸ್ ಮಾಡಿದಾಗ ಕರೆಕ್ಟಾಗಿ ಇಂಟರ್ಲಾಕ್ ಆಗಬೇಕು ಒಂದಕ್ಕೊಂದು. ಅಂದರೆ ವಿ ರಿಕ್ವೈರ್ ರಫ್ ಟೈಪ್ ಆಫ್ ಟೆಕ್ಸ್ಚರ್ ಆರ್ ಗ್ರ್ಯಾನ್ಯುಲರ್ ಟೈಪ್ ಆಫ್ ಟೆಕ್ಸ್ಚರ್. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ನೀವು ಆಮೇಲೆ ಓದಿ ಇದನ್ನು. ಅಗ್ರಿಗೇಟ್ ಯಾವ ಥರ ಇರಬೇಕಂತೇಳಿ ಮೆಮ್ರೈಸ್. ಸೊ ನೆಕ್ಸ್ಟ್
ಗ್ರೇಡಿಂಗ್ ಆಫ್ ಅಗ್ರಿಗೇಟ್ಸ್ ಎಲ್ಲಿ ಬರುತ್ತೆ ಅಂದರೆ ವಿ ಡೂ ಸೀವ್ ಅನಾಲಿಸಿಸ್. ಸೀವ್ ಅನಾಲಿಸಿಸ್ ಬಂದಾಗ ಫೈನ್ ಅಗ್ರಿಗೇಟಲ್ಲಿ ಸೀವ್ ಸೈಜ್ಗಳು ಬೇರೆ ಬೇರೆ ನಾನು ಸೆಟ್ ಹೇಳಿದ್ದೆ. ಇಲ್ಲಿ ಕೋರ್ಸ್ ಅಗ್ರಿಗೇಟಿಗೆ ಸೀವ್ ಅನಾಲಿಸಿಸ್ ಮಾಡಬೇಕಂದ್ರೆ ವಿ ಟೇಕ್ 80 mm ಸೈಜ್, 80 mm ಸೀವ್, 60 mm ಸೀವ್, 60 1 minute I will tell you the exact value. Right, 80 mm and then 40 mm, 20 mm, 10 mm, last one is 4.75 mm. The maximum size of sieve we take is 80 mm and the lesser size of sieve is 4.75 mm. We take set of sieves and we do sieve analysis. In the sieve analysis we will get fineness modulus. Based on the fineness modulus we can decide, and here we will going to say well graded, poorly graded and gap graded. Well graded means the mix consists of different sizes of coarse aggregate. ಇಲ್ಲಿ ಬೇರೆ ಬೇರೆ ಸೈಜ್ಗಳೆಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ದಿಸ್, ಇಟ್ ಹ್ಯಾಸ್ ಬಿಗ್ಗರ್ ಸೈಜ್ and second one is little bigger and it is smaller one, and these are the binding materials are for example different size sets. ಇಲ್ಲಿ ನೋಡಿದಾಗ ಒಂದೇ ಥರದ್ದು ಎಲ್ಲ ಒಂದೇ ಸೈಜ್ ಇರ್ತದೆ, ಇಲ್ಲಿ ನೋಡಿದಾಗ ಒಂದು ತುಂಬ ದೊಡ್ಡದು ತುಂಬ ಚಿಕ್ಕದು. ಸೊ ಈ ಥರ ಏನಾಗ್ತದೆ ಅಂದರೆ ದಿಸ್ ಅ ಗ್ಯಾಪ್ ಗ್ರೇಡೆಡ್ ಅಗ್ರಿಗೇಟ್. ಈ ಗ್ಯಾಪಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಥರದ್ದು ಸೇರ್ಕೊಂಡ್ಬಿಟ್ಟಿರುತ್ತೆ, ಕ್ರಷಿಂಗ್ ವ್ಯಾಲ್ಯೂ ಇಸ್ ವೆರಿ ಲೆಸ್. ಬಟ್ ಇಫ್ ಯು ಟೇಕ್ ದೀಸ್ ಟೈಪ್ ಆಫ್ aggregate then it gives more compressive strength. That's what about grading of aggregates. So it must be well graded, nothing but the mix must consist of different sizes of aggregates. ಬೇರೆ ಬೇರೆ ಸೈಜನ್ನು ಅದು ಇರಬೇಕು. ಸೊ ಒಂದು 40 mm ಇತ್ತು, 20 mm ಸೆಟ್ ಇರಬೇಕು, ಅದಕ್ಕಿಂತ 12 mm ಸೆಟ್ ಇರಬೇಕು. ಸೊ ಇಂಟರ್ಲಾಕಿಂಗ್ ಚೆನ್ನಾಗಿ ಆಗ್ತದೆ, ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಬರ್ತದೆ, ಇಟ್ ಲೀಡ್ಸ್ ಟು ಹೈಯರ್ ಡ್ಯೂರಬಿಲಿಟಿ. ಸೊ ದಿಸ್ ವಾಟ್ ಅಬೌಟ್ ಗ್ರೇಡಿಂಗ್ ಆಫ್ ಅಗ್ರಿಗೇಟ್ಸ್. So next one is sieve analysis for coarse aggregate. So here what we do is, if we want to perform sieve analysis for coarse aggregate, we require set of sieves 80 mm, 40 mm, 20 mm, 10 mm, 4.75. Fine aggregate alli nanu helidde, it starts from 4.75 mm and next one is 2.36 mm, 1.18, 600 micron, 150 micron ಅದು ಲಾಸ್ಟ್ ಇರ್ತದೆ ಅಂತ ಹೇಳಿದೆ. ಇದರಲ್ಲಿ ಕೋರ್ಸ್ ಅಗ್ರಿಗೇಟ್ ಬಂದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ 80 ಹೈಯರ್ ಸೈಜ್ ಇದು, ನೆಕ್ಸ್ಟ್ 40, 20, 10, 4.75 ಲಾಸ್ಟ್. ಇದ್ರ ಕೆಳಗಡೆ ಒಂದು ಪ್ಯಾನ್ ಇರ್ತದೆ, ಇಲ್ಲಿ ಕೆಳಗಡೆ ಮೇಲ್ಗಡೆ ಇದು ಒಂದು ಲಿಡ್ ಇರ್ತದೆ, ಮುಚ್ಚಳ. ಇದ್ರ ಮೇಲ್ಗಡೆ ಸೇಮ್ ಸಿವ್ ಶೇಕರ್ ಬೇಕು ನಮಗೆ, ಇದ್ರ ಮೇಲ್ಗಡೆ ಇದನ್ನು ಫಿಕ್ಸ್ ಮಾಡಿ ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡಬೇಕು. ಸೊ ಇದು ಒಂದು ಸೆಟ್ ನಿಮ್ಗೆ ಏನೇನು ಬೇಕಂತೇಳಿ ಎಕ್ವಿಪ್ಮೆಂಟ್ಸ್. ಓಕೆ ಫೈನ್. Okay. So here, so this is very very important. Next time they will going to ask these type of tests, and even this is very very important in laboratory. Why? Because in practicals they will going to ask to perform this fineness modulus test or sieve analysis test for coarse aggregate. ನಾನು ಸಿಂಪಲಾಗಿ ಹೇಳ್ತೀನಿ, ಒಂದೊಂದಾಗಿ ಸ್ವಲ್ಪ ಕರೆಕ್ಟಾಗಿ ಕೇಳ್ಕೋಬೇಕು, ಇದು ನಮ್ಮಲ್ಲಿ ಓದಿ. ಈಗ ಸಿವ್ ಸೆಟ್ ಯಾವ್ದು ಬೇಕಂತ ಗೊತ್ತಾಯ್ತು ನನಗೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಎ ಸ್ಟ್ಯಾಂಡರ್ಡ್ ಟೇಬಲ್ ಲೈಕ್ ದಿಸ್ ಈವನ್ ಫಾರ್ ಫೈನ್ ಅಗ್ರಿಗೇಟ್. ನಾನು ಅವತ್ತು ಹೇಳ್ಬೇಕಾದ್ರೆ ಹೇಳಿದ್ದೆ ಫೈನ್ ಅಗ್ರಿಗೇಟ್ ಒಂದು ಟೇಬಲ್ ಹೇಳ್ತೀನಿ ಅಂತೇಳಿ, ಇದೇ ಥರ ಟೇಬಲ್ನ ನೀವು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಫಸ್ಟ್ ಒನ್ ಸಿವ್ ಸೈಜನ್ನು MM ಅಲ್ಲಿ ಬರೀಬೇಕು, 80, 40, 20, 10, 4.75 ಆ್ಯಂಡ್ ಪ್ಯಾನ್. ಇದು ಲಾಸ್ಟ್ ಒನ್ ಪ್ಯಾನ್ ಇರ್ತದೆ, ಇದು ಡಿಕ್ರೀಸಿಂಗ್ ಆರ್ಡರ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ವೆಯ್ಟ್ ಆಫ್ ದ ಎಂಟಿ ಸೀವ್ ಇನ್ ಗ್ರಾಮ್ಸ್. ವೆಯ್ಟ್ ಆಫ್ ಎಂಟಿ ಸೀವ್ ಅಂದರೆ ಈ 80 mm ಸೀವ್ ಎಷ್ಟು ವೆಯ್ಟ್ ಬರ್ತದೆ ಅಂತೇಳಿ ಫಸ್ಟೇ ಬರೀಬೇಕು. 80, 40, 20, 10, 4.75 ಪ್ಯಾನ್ ಎಷ್ಟು ಬಂತು ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈ ವೆಯ್ಟ್ ಆಫ್ ದ ಸೀವ್ ಪ್ಲಸ್ ಸ್ಯಾಂಪಲ್ ರಿಟೈನ್ಡ್ ಅಂದರೆ ಈಗ ಇಲ್ಲಿ ತನಕ ನಿಲ್ಲಿಸಿರ್ತೀನಿ ನಾನು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯು ಟೇಕ್ ಆಲ್ ಸೀವ್ ಸೆಟ್ಸ್ ಆ್ಯಂಡ್ ಯು ಕ್ಲೀನ್ ಬೈ ಯೂಸಿಂಗ್ ಕ್ಯಾಮಲ್ ವಾಟ್ ವಿ ಕಾಲ್, ಅವತ್ತು ಹೇಳಿದೆ ನಾನು, ಒಂದು ಬ್ರಷ್ ಬರ್ತದೆ, ಅದಕ್ಕೆ ನಾವು ಒಂಟೆದು ಬಾಲದ್ದು ಕೂದಲು ಬರ್ತದೆ, ಅದರಲ್ಲಿ ನಾವು ಮಾಡಿರ್ತೀವಿ ಅಂತ, ಅದು ಸ್ಟ್ಯಾಂಡರ್ಡ್ ಅದು ಹೇಳಿದ್ದು ನಾನು. ಅದೇ ಬ್ರಷ್ ಬೇಕಂತಿಲ್ಲ, ನಾರ್ಮಲ್ ವೈರ್ ಬ್ರಷ್ ತೊಗೊಂಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಯಾವುದೇ ಸ್ಯಾಂಪಲ್ ಹಳೆ ಸ್ಯಾಂಪಲ್ ಇರಬಾರ್ದು, ಆ ಥರ ಏನು ಮಾಡಬೇಕು ಅದನ್ನು ಕ್ಲೀನ್ ಮಾಡಬೇಕು. ಯು ಟೇಕ್ ಇಂಡಿವಿಜುವಲ್ ವೆಯ್ಟ್ ಆಫ್ ಈಚ್ ಸೀವ್
Next you take 5 kg of sample which is already sieved from 80 mm. ಸೊ 80 mm ಪಾಸ್ ಆಗಬೇಕು ಅಂಥ ಸೀವನ್ನ ಏನು ಮಾಡಬೇಕು 5 kg ಅಷ್ಟು ವೇಯ್ ಮಾಡಬೇಕು. ಅಲ್ಲಿ ನಾನು 1 kg ಅಷ್ಟು ವೇಯ್ ಮಾಡಿ ಅಂತ ಹೇಳಿದೆ. ಇಲ್ಲಿ ಫೈನ್ ಅಗ್ರಿಗೇಟಿವ್ ಮಾಡಬೇಕಾದ್ರೆ 1 kg ಸಾಕು. ಇಲ್ಲಿ 5 kg ಅಷ್ಟು ಬೇಕು. 5 kg ಅಷ್ಟು ಏನು ಮಾಡಬೇಕು, ಕೋರ್ಸ್ ಅಗ್ರಿಗೇಟನ್ನು ವೇಯ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಸೀವನ್ನು ಏನು ಮಾಡಬೇಕು, 80 mm ಅಲ್ಲಿ ಆ 5 kgನ ಹಾಕಬೇಕು. 5 kg ಹಾಕಿದ್ರಿ, ಕಂಪ್ಲೀಟ್ ಸೀವ್ ಸೆಟ್ಟನ್ನು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಒಂದಕ್ಕೊಂದು ಜೋಡಿಸ್ಬೇಕು. ಯು ಅಬ್ಸರ್ವ್ ದಿಸ್ ಸ್ಕೆಚ್, ಯು ಕ್ಯಾನ್ ಅಬ್ಸರ್ವ್ ಇಯರ್. ಸೊ ಗೊತ್ತಾಗ್ತದೆ ನಿಮಗೆ 80 mm, 40 mm, 20. ಸೊ ಈ ಥರ ಒಂದು 10, 4.7 ಈ ಥರ ಒಂದು ಕೆಳಗಡೆ 5 ಸೇವನ್ನ ಇಡಬೇಕು. ಮೇಲ್ಗಡೆ 80 mm ಅಲ್ಲಿ 5 kg ಸ್ಯಾಂಪಲ್ನ ಹಾಕಬೇಕು. ಮೇಲ್ಗಡೆ ಲಿಡ್ ಇರ್ತದೆ, ಮುಚ್ಚಳ ಇರ್ತದೆ, ಮುಚ್ಚಬೇಕು. ಇದೇನಿರ್ತದಲ್ಲ ನಿಮಗೆ ಆಪರೇಟರ್ಸ್, ಇದನ್ನು ಮೇಲ್ಗಡೆ ಮುಚ್ಚಿ ನಟ್ಟು ಬೋಲ್ಟ್ ಇರ್ತದೆ, ಅದನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇಟ್ ಈಸ್ ಮೆಕ್ಯಾನಿಕಲ್. ಇಫ್ ಯು ಆರ್ ಯೂಸಿಂಗ್ ಮೆಕ್ಯಾನಿಕಲ್ ಸೀವ್ ಶೇಕರ್ ಯೂಸ್ ಮಾಡ್ತಾ ಇದ್ದರೆ ಯು ಸ್ವಿಚ್ ಆನ್ ದ ಮೋಟಾರ್, ಎಲೆಕ್ಟ್ರಿಸಿಟಿ ಆನ್ ಮಾಡಿದಾಗ ಏನಾಗ್ತದೆ, ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಯಾವ ಥರ ಸ್ಟಾರ್ಟ್ ಆಗ್ತದೆ ಅಂದರೆ, ಅದು ಆಲ್ರೆಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿದ್ದೀವಿ. ಸೊ ಇಟ್ ಶೇಕ್ಸ್ ಇನ್ ವೇರಿಯಡ್ ಮೋಷನ್, ಬ್ಯಾಕ್ವರ್ಡ್, ಫಾರ್ವರ್ಡ್, ಲೆಫ್ಟ್, ರೈಟ್, ಸರ್ಕ್ಯುಲರ್, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಯಾಕೆ ಈ ಥರ ಎಲ್ಲ ಮಾಡ್ತದೆ ಅಂತಂದರೆ, ಆ ಮೆಟೀರಿಯಲ್ನ ಅದಕ್ಕೆ ಈಕ್ವಲ್ ಆಪರ್ಚುನಿಟಿ ಬೇಕು. ಅಂದರೆ ಪ್ರತಿಯೊಂದು ಅಗ್ರಿಗೇಟಿಗೆ ಅಪಾರ್ಚುನಿಟಿ ಬೇಕು. ಏನು ಆಪರ್ಚುನಿಟಿ ಅಂದರೆ, ಹೋಲ್ಸಲ್ಲಿ ಪಾಸ್ ಆಗೋದಕ್ಕೆ ಟ್ರೈ ಮಾಡಬೇಕದು. ಟ್ರೈ ಆಗಲಿಲ್ಲ ಅಂದರೆ ಅಲ್ಲಿ ರಿಟರ್ನ್ ಆಗ್ತದೆ. ಅದು ಆಗ್ತದೆ ಅಂತಂದರೆ ಪಾಸಾಗಿ ಕೆಳಗಡೆ ಹೋಗ್ತಾ ಇರ್ತದೆ. ಸೊ ದಿಸ್ ಪ್ರಾಸೆಸ್ ವಿಲ್ ಬಿ ಕೆಪ್ಟ್ ಫಾರ್ 2 minutes. ಅಂದರೆ ಈ ಸೀವ್ ಶೇಖರಲ್ಲಿ ಏನು ಇಟ್ಟಿದ್ದೀವಿ ಅದನ್ನ 2 ನಿಮಿಷ ಮೋಟಾರ್ನ ಆನ್ ಇಡಬೇಕು. ಎಲ್ಲ ಕರೆಕ್ಟಾಗಿ ಸೀವ್ ಮಾಡ್ತದೆ. ಸೀವ್ ಮಾಡಿ ಎಲ್ಲೆಲ್ಲಿ ರಿಟರ್ನ್ ಆಗಬೇಕು ಅಲ್ಲಿ ರಿಟರ್ನ್ ಆಗಿರ್ತದೆ. ಸೊ ಸ್ವಿಚ್ ಆಫ್ ದ ಮೋಟಾರ್ ಆ್ಯಂಡ್ ಯು ರಿಮೂವ್ ದಟ್ sieve sets one by one. You take 80 mm sieve. So in that 80 mm sieve, if any material is left out, you weigh out. ಆಗೇನು ಮಾಡಬೇಕು, ಮೆಟೀರಿಯಲ್ನ ಸಪ್ರೇಟ್ ಸುರಿದು ಮಾಡೋದಕ್ಕಿಂತ ಈಗ ಆಲ್ರೆಡಿ ನಮಗೆ ಎಂಟಿ ವೆಯ್ಟ್ ಆಫ್ ಕಂಟೈನರ್ ಅಥವಾ ಸೀವ್ ಗೊತ್ತು. ಸೊ ಹಾಗಾಗಿ ಏನು ಮಾಡಬೇಕು, So if you know empty weight of sieve, then you weigh the total weight of sieve as well as the material retained in it. So that will be noted in the second column. So you can see here, this is the second column. Right, this is the second column. Weight of the sieve plus sample retained in grams. ಸೊ ಗ್ರಾಮಲ್ಲಿ ಏನು ಮಾಡ್ತೀವಿ, ಎಷ್ಟು ಆಯ್ತು ಅಂತೇಳಿ ಬರಿತೀವಿ. ಸೊ ಪ್ರತಿ ಸರಿ ಅದೇ ಥರ 80 mm ಎಷ್ಟು 40 mm ಸೀವಲ್ಲಿ ಇನ್ಕ್ಲೂಡಿಂಗ್ ಸೀವ್ ಸೈಜ್, ಸೀವ್ದು ವೆಯ್ಟ್ ಸೇರಿ 40ಯಲ್ಲಿ ಎಷ್ಟಾಯಿತು, 20ಯಲ್ಲಿ ಎಷ್ಟು, 10ಲ್ಲಿ ಎಷ್ಟು, 4.7 ಆ ಥರ ಒಂದೊಂದಾಗಿ ಬರಿತೀವಿ. ನೆಕ್ಸ್ಟ್ ವೆಯ್ಟ್ ಆಫ್ ಸ್ಯಾಂಪಲ್ ರಿಟೈನ್ಡ್ ಅಂದರೆ ಕಾಲಮ್ 2 ಮೈನಸ್ ಕಾಲಮ್ 1. ಸೊ ಇದರಲ್ಲಿ ವೆಯ್ಟ್ ಆಫ್ ಸೀವ್ ಪ್ಲಸ್ ಸ್ಯಾಂಪಲ್ ರಿಟೈನ್ಡ್ ಮೈನಸ್ ವೆಯ್ಟ್ ಆಫ್ empty sieve ಅಂದರೆ you will get sample retained. So that is written in third column. So if you want to calculate percentage of sample retained in the sieve, ಇದನ್ನು ಕಂಪ್ಲೀಟ್ ಮಾಡಬೇಕು, ಎಲ್ಲ ಕಂಪ್ಲೀಟ್ ಮಾಡಬೇಕು. ಅಂದರೆ ಸೆಕೆಂಡ್ ಕಾಲಮ್ ಮೈನಸ್ ಫಸ್ಟ್ ಕಾಲಮ್ ಮಾಡಿದ್ರೆ you will get these values. ಥರ್ಡ್ ಕಾಲಮ್ ಏನು ಬರೀಬೇಕಂತ ಗೊತ್ತಾಗ್ತದೆ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಸ್ಯಾಂಪಲ್ ರಿಟೈನ್ಡ್ ಇನ್ ದ sieve. ಪರ್ಸೆಂಟೇಜ್ ಆಫ್ ಸ್ಯಾಂಪಲ್ ರಿಟೈನ್ಡ್ ಇನ್ ದ sieve ಅಂದರೆ ಯಾವ ಥರ ಮಾಡಬೇಕೀಗ, ಇದರಲ್ಲಿ ಪರ್ಸೆಂಟೇಜ್ ಆಫ್ ಸ್ಯಾಂಪಲ್ ರಿಟೈನ್ಡ್ ಇನ್ ದ sieve. ಸಪೋಸ್ ಇದರಲ್ಲಿ 20 grams ಅಂತ ಇಟ್ಕೊಳ್ಳೋಣ, ಅಥವಾ 20 grams ತುಂಬ ಕಡಿಮೆ ಆಯಿತು ಅಂತ ಇಟ್ಕೊಂಡ್ರೆ ಒಂದು 500 grams ಅಂತ ಇಟ್ಕೊಳ್ಳೋಣ, ಒಂದು ಅರ್ಧ kg ಅಷ್ಟು 500 grams ಅಂತ ಉಳ್ಕೊಂಡ್ರೆ 500 ಡಿವೈಡೆಡ್ ಬೈ 5000. ಯಾಕೆ 5 kgಲಿ ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಬೇಕಂದ್ರೆ 500 ಡಿವೈಡೆಡ್ ಬೈ 5000 × 100 ಅಂದರೆ ಪರ್ಸೆಂಟೇಜ್ ಆಫ್ ಸ್ಯಾಂಪಲ್ ರಿಟೈನ್ಡ್ ಇನ್ ದ sieve ಎಷ್ಟು ಪರ್ಸೆಂಟ್ ಅಂತ ಗೊತ್ತಾಗ್ತದೆ. ಸೊ ಅದೇ ರೀತಿ ಪ್ರತಿ ಇದಕ್ಕೂ ನೀವು ಮಾಡ್ತಾ ಹೋದರೆ, ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಎಲ್ಲದಕ್ಕೂ ಬರುತ್ತೆ ಇಟ್ ಇಸ್ ಇನ್ ಪರ್ಸೆಂಟೇಜ್. ಕ್ಯುಮ್ಯುಲೇಟಿವ್ ರಿಟೈನ್ಡ್ ಅಂತಂದರೆ ಫಸ್ಟ್ ಒನ್ನು ಅಷ್ಟೇ, ಸೆಕೆಂಡ್ ಒನ್ ಇದು ಸೇರಿಸ್ರಿ ಇಲ್ಲಿ, ಇದು ಸೇರಿಸ್ರಿ ಇಲ್ಲಿ, ಇದು ಸೇರಿಸ್ರಿ ಇಲ್ಲಿ, ಎಲ್ಲ ಸೇರಿಸಿದ್ರೆ ಯು ವಿಲ್ ಗೆಟ್ 100%. ಕ್ಯುಮ್ಯುಲೇಟಿವ್ ರಿಟೈನ್ಡ್ 100% ಬರ್ತದೆ. ಸೊ ಲಾಸ್ಟಿಗೆ ಬರೋದೇನಿರುತ್ತೆ ವ್ಯಾಲ್ಯೂ 100%. ಸೊ now what we have to do is, the calculation is like this. The
cumulative percentage retained, sum of cumulative percentage retained divided by the arbitrary number 100, it gives the fineness modulus of coarse aggregate, right? So I have a standard table here. Cumulative weight retained ಅಂದರೆ just a minute. Coarse aggregate weight retained, cumulative weight retained and cumulative percentage retained. So ಇದು ಲಾಸ್ಟ್ ಕಾಲಮಲ್ಲಿ ಏನು ಬರ್ತದೆ, ಕ್ಯುಮುಲೇಟಿವ್ ಪರ್ಸೆಂಟೇಜ್ ರಿಟೈನ್ಡ್. ಇಲ್ಲಿ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ನನಗೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. 713.3 ಅಂತ ಬರ್ತದೆ. 713.3 ಡಿವೈಡ್ ಬೈ 100 ಮಾಡಿದ್ರೆ ಯು ವಿಲ್ ಗೆಟ್ 7.13. ದಟ್ ಈಸ್ ದ ಫೈನ್ನೆಸ್ ಮಾಡ್ಯುಲಸ್ ಆಫ್ ಕೋರ್ಸ್ ಅಗ್ರಿಗೇಟ್ ಅಂತ ಬರ್ತದೆ. So you can see here the values of fineness modulus by using Sieve analysis ಮಾಡಿದಾಗ maximum size of aggregate 20 mm dense size maximum size ಇತ್ತಂದರೆ you will get fineness modulus about 6 to 6.9. 40 mm ಇತ್ತಂದರೆ aggregate size 6.9 ಇಂದ 7.5 ಬರ್ತದೆ. ಸೊ ನಾನು ವ್ಯಾಲ್ಯೂ ಹೇಳಿದೆ ನಿಮಗೆ ಈಗ. ಸೊ ಐ ಟುಕ್ 7. ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದಿದೆ ನಮಗೆ ಅಂತ ಹೇಳಿದೆ, ಅದು 7.13 ಅಂದರೆ ಇಟ್ ಲೈಸ್ ಬಿಟ್ವೀನ್ 6.9 ಆ್ಯಂಡ್ 7.5 ಅಂದರೆ ಅರ್ಥ 40 mm ಸೈಜು ಅಗ್ರಿಗೇಟ್ ಅಂತ ಅರ್ಥ. 75 mm ಇತ್ತಂದರೆ 7.5 ಇಂದ 8 mm ತನಕ ಬರ್ತದೆ. ಸೊ ದಿಸ್ ಇಸ್ ಅಬೌಟ್ ಫೈನ್ನೆಸ್ ಮಾಡ್ಯುಲಸ್. ಯು ಕ್ಯಾನ್ ಡಿಸೈಡ್ ವಿಚ್ ಟೈಪ್ ಆಫ್ ಅಗ್ರಿಗೇಟ್ ಅದು, ಯಾವ ಸೈಜ್ ಜಾಸ್ತಿ ಇರ್ತದೆ ಅಂತ. ಸೊ ಇದು Sieve ಅನಾಲಿಸಿಸಲ್ಲಿ ನೀವು ಫೈನ್ನೆಸ್ ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ